ಕೃಪಾ ಕಟಾಕ್ಷಿಯಿಂದ ಈ ನನ್ನ ಮನೆತನದ ಘನತೆ ಗೌರವ ನೊರೆ ಹಾಲಿನಂತೆ ಉಕ್ಕುತ್ತದೆ ದೇವ, ಹಾಲಿನಂತೆ ಉಕ್ಕುತ್ತದೆ. ಈ ನನ್ನ ಮನೆತನದ ಘನತೆ ಗೌರವ ಇನ್ನು 100 ಮನೆಯಷ್ಟು ಹೆಚ್ಚಿಸುವಂತೆ ಆಶ್ರಯಿಸುತ್ತದೆ. ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಯಾಗಿ ರೈತಾಪಿ ಜೀವನಾಡಿ ನೀನು ಜೀವನಾಡಿಯಾಗುವುದಿಲ್ಲ, ಜೀವನಾಡಿ ಅಷ್ಟೇ ಅಲ್ಲದೆ ಅನ್ಯಾಯದ ವಿರುದ್ಧ ಹೋರಾಡುತ್ತಿರುವ ಕುಸ್ತಿ ಪೈಲ್ವನಾದ ನನ್ನ ಮೈದುನ ಕ್ರಾಂತಿಗೆ 100 ಬಲೆ ಆನೆಯದಷ್ಟು ಶಕ್ತಿ ಯುಕ್ತಿಯನ್ನ ಕೊಟ್ಟು ಈ ಕರುನಾಡಿನ ತುಂಬೆಲ್ಲ ಅವನು ಸೋಲಿಲ್ಲದ ಸರ್ದಾರ್ನಾಗಿ ಮೆರಬೇಕು. ಆ ರೀತಿ ಆಶೀರ್ವದಿಸುತ್ತದೆ. ನನ್ನ ಮೈದನಿಗೆ ನನ್ನ ಮುದ್ದು ತಂಗಿಯಾದ ಶ್ರಾವಣಿಯನ್ನ ಕೊಟ್ಟು ಮದುವೆ ಮಾಡಿಬಿಟ್ರೆ ಕುಸ್ತಿ ಪೈಲ್ವಾನ್ ಎನಿಸ್ಕೊಟ್ಟುವ ನನ್ನ ಭೀಮರಾಯನ ನನ್ನ ತಲೆಯ ಮೇಲಿನ ಭಾರ ಕಡಿಮೆ ಆಗುತ್ತದೆ ದೇವ. ನನ್ನ ಪತಿ ದೇವರು ನಿತ್ಯ ತನ್ನ ತಮ್ಮ ಮರೆಯಾಗಿದ್ದಾರೆ ಅಂತ ಕರ್ಣನಿಗೋಸ್ಕರ ಕೊರಗ್ತಾ ಇದ್ದಾರೆ. ಆದಷ್ಟು ಬೇಗ ಈ ತುಂಬಿದ ಚೀರಿನ ಗೂಡು ನಿಂತಿರುವ ನನ್ನ ಮನಸ್ಸಿನಕ್ಕೆ ಮರಳಿ ನನ್ನ ಮೈದನ
ಈ ಮನೆತನಗೆ ಹಿಂತಿರುಗಿ ಬರುವಂತೆ ಆಶೆ ಈ ನಿನ್ನ ಭಕ್ತರ ಅಭಿಲಾಷೆ ಇದೆ. ನೋಡಿಲ್ಲಿ ನಮ್ಮ ಮನೆಗೆ ಯಾರು ಅತಿಥಿ ಬಂದಿದ್ದಾರೆಂದು. ಎಷ್ಟು ಮುದ್ದಾಗಿದೆ ಅಲ್ರಿ ಕುರಿಮರಿ. ಅಲ್ಲ ಪಾಪ ಆ ಕುರಿಗಳ ಹಿಂದಿಂದ ಈ ಮರಿಯನ್ನ ಯಾಕೆ ತಿಳ್ಕೊಂಡು ಬಂದ್ರಿ? ಪಾಪ ಅಲ್ವೇನ್ರಿ? ನಿನಗೆ ಮರು ಎಷ್ಟು ಅಲ್ಲದೆ ಸೌಭಾಗ್ಯ, ನೀನೇ ಹೇಳಿರಲಿಲ್ಲವೇ ಇಂದು ನಮ್ಮ ಮನೆಯಲ್ಲಿ ಪೂಜೆ ಇದೆ, ಈಗೂ ಬಂದ ಬಿಡಿ ಅಂತ. ಅದಕ್ಕಾಗಿ ನಮ್ಮ ಮನೆತನದ ಭಾಗ್ಯಲಕ್ಷ್ಮಿಯನ್ನು ಮನೆಗೆ ಕರೆತಂದಿರುವೆ. ಎತ್ತುಗಳು ರೈತನ ಬೆನ್ನೆಲುಬು, ಸಕಲ ಪ್ರಾಣಿ ಪಕ್ಷಿಗಳು ರೈತನ ಜೀವಾಳ. ಯಾವುದೋ ಫೋಟೋ ಕಂಗು ಮೂರ್ತಿಗೆ ಪೂಜೆ ಮಾಡೋದರ ಬದಲು ಯಾವತ್ತಿಗೂ ರೈತನಿಗೆ ಹೆಗಲಿಗೆ ಹೆಗಲು ಕೊಡುವ ಈ ಜೀವಂತ ಅನ್ನದಾತನಿಗೆ ಪೂಜೆ ಮಾಡಲು ಕರೆದುಕೊಂಡು ಬಂದಿರಿ ಸೌಭಾಗ್ಯ. ಮೆಚ್ಚಿದೆ ನಿಮ್ಮ ಉದಾರವಾದ ಭಕ್ತಿ. ಇರುವ 80 ಕೋಟಿ ಜೀವಿಗಳಿಗೆ ರೈತನೇ ಮಿತ್ರರಿರಬೇಕು. ಹಾಗೆ ಈ ರೈತ ಕುಟುಂಬಕ್ಕೆ ಈ ಕುರುಮರಿ ಅಂದ್ರೆ ಭಾಗ್ಯಲಕ್ಷ್ಮಿ ಇದ್ದಂತೆ. ನಾನು ಈಗ ತಾನೇ ದೇವರ ಪೂಜೆ ಮಾಡಿ ಮುಗಿಸಿದ್ದೆ. ಈ ಒಳ್ಳೆಯ ಸಮಯಕ್ಕೆ ಈ ಮನೆಯ ಮಹಾಲಕ್ಷ್ಮಿಯನ್ನ ಕರ್ಕೊಂಡು ಬಂದೆ. ಇದಕ್ಕೂ ಪೂಜೆ ಮಾಡ್ತೀನಿ. ಪತಿಯ ಕೈಯಾರೆ ಹೂವನ್ನ ತಲೆಗೆ ಮಾಡಿಕೊಂಡ್ರೆ ಸೂರ್ಯಾಸ್ತ ಆಗುವವರೆಗೂ ಹೂವೇ ಬಾಡೋದಿಲ್ಲ. ಮೆಚ್ಚಿದೆ ನಿನ್ನ ಪ್ರೀತಿ, ಪತಿಯ ಮೇಲಿರುವ ಪ್ರೀತಿ ಹಾಗೂ ಗೌರವಕ್ಕೆ. ಈ ಅನ್ನದಾತನ ನೇಗಿಲಿಗೆ ಪೂಜೆ ಪುನಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವೆಯಲ್ಲ, ಆ ಪ್ರಾರ್ಥನೆಯ ಕೊಯ್ಲಿನಿಂದ ಚಿಕ್ಕಂದಿನಲ್ಲಿ ಅಗಲಿದ ಆ ನನ್ನ ಕಿರಿಯ ತಮ್ಮ ಕ್ರಾಂತಿ ಮರಳಿ ರೈತನ ಗುಡಿಗೆ ಬಂದರೆ ನಮಗೆಷ್ಟು ಸಂತೋಷವಾಗುತ್ತದೆ. ಖಂಡಿತವಾಗ್ಲೂ ಭಾಗ್ಯಶಾಲಿ ನೀವು. ನಿಮ್ಮ ತಮ್ಮ ಅಪಾರವಾದ ಪ್ರೀತಿ, ಈ ಭೂತಾಯಿಯಲ್ಲಿಟ್ಟಿರುವ ಅಗಾಧವಾದ ನಂಬಿಕೆ, ಈ ಪ್ರಕೃತಿ ಮೇಲಿಟ್ಟಿರುವ ನೀವು ಭಕ್ತಿಯ ಪೂಜಾ, ಈ ನಿಮ್ಮ ಧರ್ಮ ನಡತೆಗೆ ಆ ತಾಯಿ ದುರ್ಗಾ ಮಾತೆ ಇಂದಿಲ್ಲ ನಾಳೆ ಆದ್ರೂ ಕಳೆದು ಹೋದ ನಿಮ್ಮ ತಮ್ಮ ಮತ್ತೆ ಈ ಮನೆಗೆ ಮರಳಿ ಬಂದೇ ಬರ್ತಾರೆ ಎನ್ನುವ ಬಲವಾದ ನಂಬಿಕೆ ನನಗಿದೆ ನನಗೆ. ಸೌಭಾಗ್ಯ, ಈ ರೈತನ ಮನೆಯ ಸಸಿಯಾಗಿ ಬಂದು ನನ್ನ ಬಾಳನ್ನೇ ಬೆಳಗಿದ ತಿಂಗಳ ಧ್ರುವತಾರೆ ನೀನು. ನನ್ನ ಹಿರಿಯ ತಮ್ಮ ಕರ್ಣನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಮಿಗಿಲಾಗಿ ಕಾಣಿಸಿಕೊಂಡರೆ ನಿನ್ನನ್ನು ಧರ್ಮ ಪತ್ನಿಯನ್ನಾಗಿ ಪಡೆದು ಎಷ್ಟೋ ಅದೃಷ್ಟಶಾಲಿಕನೇ, ನಾನು ಎಷ್ಟೋ ಅದೃಷ್ಟಶಾಲಿ. ಇಷ್ಟಕ್ಕೆಲ್ಲ ಭಾವಕರಾಗಬೇಕು ಸ್ವಾಮಿ. ಅದು ನನ್ನ ಕರ್ತವ್ಯ. ಹೆಣ್ಣಾದವಳು ಕೊಟ್ಟ ಮನೆಗೆ ಇದ್ದ ಮನೆಗೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲು ರಾತ್ರಿಯಲ್ಲಿ ಶ್ರಮ ವಹಿಸಿ ದುಡಿಯುವುದು ಈ ಭಾರತದ ನಾರಿಯ ಪರಂಪರೆಯ ಪರಮ ಸೌಭಾಗ್ಯ. ಎಷ್ಟೇ ಆದರೂ ನೀನು ಕಲಿತವಳು, ನನಗಿಂತ ವಿದ್ಯೆಯುಳ್ಳವಳು. ಹಾ,
ನನ್ನ ತಮ್ಮ ಕರ್ಣ ಎಲ್ಲಿ ಹೋಗಿದ್ದಾನೆ? ಇವತ್ತು ನೂಲ ಹುಣ್ಣಿಮೆ ಇದೆಯಲ್ಲ, ಅದಕ್ಕೋಸ್ಕರ ನಿಮ್ ತಮ್ಮ ನನ್ನನ್ನ ಭೀಮರಾಯನ ಕರ್ಕೊಂಡು ಬರ್ಲಿಕ್ಕೆ ಅಂತ ಹೋಗಿದ್ದಾನೆ. ಇಷ್ಟೊಂದವ್ರು ಬರಲಿಲ್ಲ ನೋಡಿ ಅವನು. ಹಾಗಾದರೆ ಮನೆಯಲ್ಲಿ ಯಾರೂ ಇಲ್ಲ ಅಂದಾಯ್ತು. ಓ ನನ್ನ ಕುರುಬನ ರಾಣಿ, ನಿನ್ನ ಕಂಠದಿಂದ ಒಂದು ಪಾದಗೀತೆಯನ್ನು ಹಾಡಿ ಕನಸು ಬಾರಿ. ಅದೇನು ಎಲ್ಲಾದ್ರೂ ಮೀರಿದಂತೆ ನಿನ್ನಿಷ್ಟನೇನು? ಹೃದಯ